ಬಂಗೂರು ಚೆಕ್ ಪೋಸ್ಟ್ ಒರಿಸ್ಸಾದಿಂದ ಮಹಾರಾಷ್ಟ್ರ ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರ್ಬೋದು ಅನ್ನೋ ಮಾಹಿತಿ ಸಿಕ್ಕಿರುತ್ತೆ. ಆ ಲಾರಿಯೊಂದಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್ ಅಂದರೆ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡೋದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಐದು ಸಾರು ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್ ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾವನ್ನು ಪ್ಯಾಕ್ ಮಾಡಿ ಪ್ರಾಪರ್ಲಿ ಪ್ರೊಫೆಷನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾವನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರ್ತಾರೆ ನಮಗೆ ಮಾಹಿತಿ. ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ NDPS ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರ್ಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಂಡು ಬರುವ ಇನ್ನೊಂದು ವೆಹಿಕಲಲ್ಲಿ ಇನ್ನೂ 2 ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರೂಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ಪಡೆದಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರ್ತಾರೆ. ಸೊ ಎಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಷ್ಟು ಅರೌಂಡ್ ಒಂದು 3 ಕೋಟಿ ರೂಪಾಯಿ 1 ಕಿಲೋ 1 ಲ್ಯಾಕ್ ರೂಪೀಸ್ ಅಂತ ಮಾರಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕದಲ್ಲಿ ನೋಡಿದರೆ 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಗಾಂಜಾ. ಇದೇ ರೀತಿ ನಿಮ್ಮ ಸಹಕಾರ ಮುಂದೆ ಕೂಡ ಇರಲಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಒಂದೇ ವಾರದಲ್ಲಿ ದೊಡ್ಡ ಕಾರ್ಯಾಚರಣೆ ಅನಿಸ್ತಲ್ಲ ಸರ್ ಇದು? ನಮ್ಮ ಕ್ರೆಡಿಟ್ ಗೋಸ್ ಟು ಅವರ್ ಸೀನಿಯರ್ಸ್ ಅಂಡ್ ಮೈ ಸಬಾರ್ಡಿನೇಟ್ಸ್. ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ನಮ್ಮ ಸಿಬ್ಬಂದಿಗಳಿಗೆ. ಅದೇ ರೀತಿ ಅಲರ್ಟ್ ಆಗಿ ಅದೇ ಯಶಸ್ವಿಯಾಗಿ ಇದನ್ನು ರೈಡ್ ಮಾಡಿ ಖಂಡಿತ ಇನ್ವಾಲ್ವ್ ಆದ ಪ್ರತಿಯೊಬ್ಬ ಕ್ರೈಮ್ ಸ್ಟಾಫ್ಗೂ ಪ್ಲಸ್ ಅಧಿಕಾರಿಗಳಿಗೆಲ್ಲರಿಗೂ ನಾನು ಘೋಷಣೆ ಮಾಡ್ತಿದ್ದೇನೆ. ಮೀಡಿಯಾ ಮುಖಾಂತರವಾಗಿ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಅದು ಕೂಡ ಪ್ರೆಸ್ ರಿಪೋರ್ಟ್ ಕೊಡ್ತೇನೆ. ಸರ್, ಬೀದರ್ ನಗರದಾಗ ಮತ್ತೆ ಸೈಲೆನ್ಸರ್ ಪಬ್ಲಿಕ್ ನ್ಯೂಸೆನ್ಸ್ ಕೂಡ ನಾವು ಸಹಿಸೋದಿಲ್ಲ. ಕಾನೂನು ಸುವ್ಯವಸ್ಥೆ ಅಂದರೆ ಈವನ್ ನಮ್ಮಿಂದ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ನ್ಯೂಸೆನ್ಸ್ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ. ಆ ಸೈಲೆನ್ಸರ್ಗಳನ್ನು ಕೂಡ ಅದು ಆ ಪದ್ಧತಿ ಇತ್ತೇನೋ ನನಗೆ ಗೊತ್ತಿಲ್ಲ, ನಿಮ್ಮಿಂದ ನನಗೆ ಗೊತ್ತಾಗಿದೆ. ಅದನ್ನು ಮತ್ತೆ ರಿವೈವ್ ಮಾಡೋಣ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಆಮೇಲೆ 2ನೇ ಕೇಸು, ಇನ್ನೊಂದು ಕೇಸ್ ಬಗ್ಗೆ ನಾನು ನಿಮ್ಮೊಟ್ಟಿಗೆ ತಂದಿದ್ದೇನೆ. ಮೇ ತಿಂಗಳು 25ನೇ ತಾರೀಕು ಮನ್ನಾಯಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. ಮನ್ನಾಯಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. 48 ವರ್ಷದ ಒಬ್ಬ ಪುರುಷನ ಹೆಣ ನಮಗೆ ಸುಮಾರು ಅಲ್ಲಿ ಒಂದು ಸಾಯಿ ಡಾಬಾ ಅಂತ ಇರುತ್ತದೆ ತಾಲ್ಮಡಿಗೆ ವಿಲೇಜ್ ಕಡೆ. ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೊಂದು 48 ವರ್ಷದ ಪುರುಷನ ಹೆಣ ಸಿಕ್ಕಿರುತ್ತದೆ. ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು, ಅವರ ಹೆಸರೇನು, ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡ್ತೇವೆ. ಮಲ್ಲಿಕಾರ್ಜುನ ರಾವ್, ಡಿಸೀಸ್ಡ್ ಫ್ರಮ್ ಚಿಂತಲ್, ಹೈದರಾಬಾದ್, 48 ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತದೆ. ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ. ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿರ್ತಾರೆ.
ಸೊ ಡೆಡ್ ಬಾಡಿ ಮೇಲೆ ಸುಮಾರು 21 ಸ್ಟ್ಯಾಬಿಂಗ್ ಇಂಜರೀಸ್ ಇರ್ತವೆ. ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರಣ ಅಲ್ಲಿ ಇರುತ್ತದೆ ನಮಗೆ. ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿನೂ ಇರೋಲ್ಲ ನಮ್ಮ ಕಡೆ, ಯಾವ ಎವಿಡೆನ್ಸ್ನು ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇರ್ತಿರ್ಬೋದು ಅನ್ನುವ ಸುಳಿವು ಇರಲಿಲ್ಲ. ಆವಾಗ ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು, ಅವರ ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ 9th ಜುಲೈ ಬೆಂಗಳೂರಲ್ಲಿ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದಿರುತ್ತಾರೆ. ಮೂವರ ಆರೋಪಿಗಳು A1, A2, A3 ಈ 3 ಜನರು ಕೂಡ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಒಂದು ಸ್ನೇಹವನ್ನು ಹೊಂದಿರುತ್ತಾರೆ. ಅವರಿಗೆ ಸುಪರಿಚಿತರೆ. ಅದೇ ಚಿಂತಲ್, ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ. ಒಂದೇ ಕಾರಣಕ್ಕೆ ಸೇರಿದವರಾಗಿರ್ತಾರೆ. ಸುಮಾರು ದಿನಗಳಿಂದ ಈ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸಿಕೊಂಡು, ಡಿಸೀಸ್ಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ. ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವರಿಗಿಬ್ಬರು ಮದುವೆ ಆಗದ ಹೆಣ್ಮಕ್ಳಿಬ್ಬರು ಇರ್ತಾರೆ. ಇವನಿಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆಸ್ತಿಯನ್ನು ಪಡೆಯಬೇಕನ್ನೋ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ. ಈ ವಿಷಯವನ್ನು ನಮ್ಮ ಮುಂದೆ ಕೂಡ ಒಪ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನು 9ನೇ ತಾರೀಕು ನಾವು ಅರೆಸ್ಟನ್ನು ಅಧಿಕೃತಗೊಳಿಸಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ವೆಪನ್, ಮರ್ಡರ್ಗೆ ಉಪಯೋಗಿಸಲಾಗಿದ್ದ ವೆಪನ್, ಒಂದು ಚಾಕುವನ್ನು ಕೂಡ ನಾವು ರಿಕವರ್ ಮಾಡಿರ್ತೇವೆ. ಅಲ್ಲದೆ ಸುಮಾರು ಒಂದು 10 ತೊಲೆ ಬಂಗಾರವನ್ನು ದೋಚಿಕೊಂಡು ಹೋಗಿರ್ತಾರೆ ಈ ಆರೋಪಿಗಳು. ಅದರಲ್ಲಿ ಒಂದು 5 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ. ಮಿಕ್ಕಿದ 5 ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲದೆ ಫಿರ್ಯಾದಿದಾರರ ಮಾಹಿತಿಯಂತೆ ಸುಮಾರು 2 ಲಕ್ಷ ಕ್ಯಾಶನ್ನು ಕೂಡ ದೋಚಿಕೊಂಡಿದ್ದಾರೆ ತೀರ್ಕೊಂಡಿದ್ದವ್ರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮ್ಗೆ 56,000ವನ್ನು ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ. ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ವಶಕ್ಕೆ ಪಡೆದಿರುತ್ತೇವೆ. ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ. ಮರ್ಡರಲ್ಲಿ ಈ 3 ಜನರು ಅಲ್ಲದೆ ಇನ್ನೂ ಯಾರಾದರೂ ಇದ್ದಾರೆ ಅನ್ನೋದನ್ನು ನಾವು ಇನ್ನೂ ಗೊತ್ತಾಗಬೇಕಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ, ಇಂಟರ್ಗೇಷನ್ ಮಾಡ್ತಾ ಇದ್ದೇವೆ. ಈ ಸದ್ಯಕ್ಕೆ ಮಾತ್ರ A1, A2, A3ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಈ ವಿಷಯವನ್ನು ಕೂಡ ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕು.